ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನ ಮಾಡಿ ಮಧ್ಯಾಹ್ನ ಬಿಸಿಲಿತ್ತು ಇರೋದು ನೆರಳು ಬರಲಿ ತಣ್ಣಗಾದ್ಮೇಲೆ ಹೋಗೋಣ ಅಂತಿದ್ದವ್ರು ಅಟ್ಲೀಸ್ಟ್ ಈಗಲಾದ್ರೂ ಹೋಗಿ ವೋಟ್ ಮಾಡಿ. ಈಗ ಎಲ್ಲರೂ ಒಮ್ಮೆಲೆ ಹೋಗ್ಬಿಟ್ರೆ ಏನು ಬೂತ್ಗಳ ಮುಂದೆ ಎಷ್ಟು ದೊಡ್ಡ ಕ್ಯೂ ಇರುತ್ತೆ. 6 ಗಂಟೆಯೊಳಗೆ ನೀವು ಮತದಾನ ಮಾಡಬೇಕು. ಹೀಗಾಗಿ ತಡ ಮಾಡಬೇಡಿ, ನಿಮ್ಮ ವೋಟನ್ನು ನೀವು ವೇಸ್ಟ್ ಮಾಡಬೇಡಿ. ಹೀಗಾಗಿ ಹೋಗಿ ಈ ಕೂಡಲೇ ಮತದಾನವನ್ನ ಮಾಡಿ ಅನ್ನುವಂತಹ ವಿನಂತಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಮಳೆ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಮಾಹಿತಿ ಇತ್ತು. ಆದರೆ ಸದ್ಯ ಮಳೆ ಇಲ್ಲ, ಆದರೆ ಮುಂದೆ ಮಳೆ ಬರಬಹುದೇನೋ ಗೊತ್ತಿಲ್ಲ. ಅದಕ್ಕೂ ಮುಂಚಿತವಾಗಿ ಹೋಗಿ ವೋಟ್ ಮಾಡೋದು ಉತ್ತಮ. ಹೀಗಾಗಿ ಎಲ್ಲರೂ ಮನೆಯಲ್ಲಿದ್ದವರು ಇನ್ನು ಮನೆಯಿಂದ ಹೊರಗೆ ಬಂದರೂ ಕೂಡ ವೋಟಿಂಗ್ ಬೂತ್ ಹತ್ರ ಬರದೆ ಇನ್ನೆಲ್ಲೆಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡ್ತಿರೋರು ಈ ಕ್ಷಣಕ್ಕೆ ಯೋಚನೆ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಒಂದೊಂದು ಓಟು ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ನಿಮ್ಮ ವೋಟ್ ವೇಸ್ಟ್ ಆಗಬಾರ್ದು ಅನ್ನೋದೇ ಆದರೆ ಈ ಕೂಡಲೇ ಹೋಗಿ ವೋಟ್ ಮಾಡಿ. ವೋಟ್ ಮಾಡದೇ ಇರೋರ್ಗೂ ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿ ಅನ್ನೋದು ಪಬ್ಲಿಕ್ ಟಿವಿಯ ಕಳಕಳಿ. ಎಷ್ಟೆಷ್ಟು ವಯಸ್ಸಾಗಿರೋರು ಮತ್ತು ಈಗಷ್ಟೇ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಮೊಮ್ಮಗನ ಜೊತೆಗೆ ಬಂದು ಮತದಾನವನ್ನ ಮಾಡಿ ಆ ದೃಶ್ಯದಲ್ಲಿ ಅವರು ಪೋಸ್ ಕೊಡ್ತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಇಂಥ ಹಿರಿಯರೆಲ್ಲರೂ ಕೂಡ ವೋಟ್ ಮಾಡೋದಕ್ಕೆ ಅಷ್ಟು ಉತ್ಸುಕರಾಗಿರ್ತಾರೆ ಅಂದಾಗ ಯಂಗ್ಸ್ಟರ್ಸ್ ಇನ್ನೆಷ್ಟು ಉತ್ಸುಕರಾಗಿರಬೇಕು. ಎಲ್ಲರೂ ಕೂಡ ಹೋಗಿ ವೋಟ್ ಮಾಡಿ. ಇನ್ನು ಉಳ್ಕೊಂಡಿರುವಂಥದ್ದು ಕೇವಲ 2 ಗಂಟೆಗಳಷ್ಟೇ. ಈ 2 ಗಂಟೆಯಲ್ಲಿ ನಿಮ್ಮ ವೋಟ್ ಸದುಪಯೋಗ ಆಗಬೇಕು ಅನ್ನುವಂಥ ಎಚ್ಚರವನ್ನು ನೀವು ವಹಿಸಿ ಅಂತ ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೀವಿ. ಅಷ್ಟೇ ಮದುವೆ ಆಗಿರೋರು, ಮದುವೆ ಮನೇಲಿ ಬ್ಯುಸಿ ಇರೋರು ಅಂತ ನವದಂಪತಿಗಳು ಕೂಡ ಬಂದು ವೋಟ್ ಮಾಡಿ ಹೋಗ್ತಾರೆ. ವಯಸ್ಸಾಗಿರೋರು ಬಂದು ವೋಟ್ ಮಾಡಿ ಹೋಗ್ತಾರೆ. ಸೊ ನಮ್ಗೇನೂ ಆಗಿಲ್ಲ, ಇಷ್ಟು ಆರಾಮಿದ್ದೀವಿ, ಎಷ್ಟೋ ಆಫೀಸ್ಗಳಲ್ಲಿ ರಜೆ ಕೊಟ್ಟಿದ್ದಾರೆ ವೋಟ್ ಮಾಡಲಿ ಅಂತ. ನೋಡ್ತಾ ಇದ್ರಿ ದೃಶ್ಯದಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ವೋಟ್ ಮಾಡಿ ಅಲ್ಲಿ ಹೊರಡ್ತಾ ಇರುವಂತಹ ದೃಶ್ಯ. ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಜನಗಳು ವೋಟ್ ಹಾಕೋರು ಯಾರು ವೋಟ್ ಹಾಕಬೇಕೋ ಅವ್ರಿಗೆ ಗೊತ್ತಿದೆ. ನಾವೆಷ್ಟೇ ಹೇಳ್ಬೋದು, ಆದರೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಅವ್ರು ಅದನ್ನೇ ಮಾಡ್ತಾರೆ. ಅದು ಬಿಟ್ಟರೆ ನಾವು ಸುಮ್ಮನೆ ನಾವು ಇಲ್ಲಿ ಓಡಾಡೋದು, ಬೈದಾಡೋದು ಅದೆಲ್ಲ ಯಾವುದು ಒಳ್ಳೆಯ ವಾತಾವರಣ ಅಲ್ಲ. ಯಾರೇ ಆಗ್ಬೋದು, ಎಲ್ಲರೂ ಹೇಳ್ತೀನಿ ಮಾತಾಡ್ತಾರೆ.